ನಾನಿವತ್ತು ರೆಡಿಯಾಗಿ ಟೆಂಪಲ್ಗೆ ಹೊರಟಿದ್ದೀನಿ. ಸೊ ತಿರುವಣ್ಣಾಮಲೈಗೆ ನಾನು ನಮ್ಮದು ಕೊಲೀಗ್ಸ್ ಹೋಗ್ತಾಯಿದ್ದೀವಿ. ತುಂಬ ದಿನ ಆದಮೇಲೆ ವ್ಲಾಗ್ ಮಾಡೋಣ ಅಂತ ಹೇಳಿ ಇವತ್ತು ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಒಂದು 3 months ಮೇಲೆ ಆಯ್ತು ಅನಿಸುತ್ತೆ ನಾನು ಪೋಸ್ಟ್ ಮಾಡಿ. ಸ್ವಲ್ಪ ದಪ್ಪನೂ ಆಗಿಬಿಟ್ಟಿದ್ದೀನಿ, ಚಬ್ಬಿ. ಸೊ ಈಗ ಹೊರಟಿ ನನ್ನ ಕೊಲೀಗ್ಸ್ ಬರ್ತಾರೆ. ಸೊ ಇಲ್ಲಿಂದ ಹೊರಟ್ರೆ ಮೇ ಬಿ ನಾವು ನೈಟ್ ರೀಚ್ ಆಗ್ತೀವಿ ಅನಿಸುತ್ತೆ. ಮಾರ್ನಿಂಗ್ ನಾವು ಸ್ಟಾರ್ಟ್ ಮಾಡಿದ್ರೆ ವಾಕ್ ಮಾಡೋಕ್ಕೆ ಅಲ್ಲಿ ಗಿರಿ ಪ್ರದಕ್ಷಿಣೆ ಆಲ್ಮೋಸ್ಟ್ 14 kilometers ಏನೋ ಇದೆ. ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ, ತುಂಬ ರಶ್ ಇರುತ್ತೆ. ಸೊ ಹೋಗಿ ಆಮೇಲೆ ಸಿಗ್ತೀವಿ. ನಾನು ಬಂದು ರೀಚ್ ಆದೆ, 10 ನಿಮಿಷ ನಡ್ಕೊಂಡು ಬಂದು. ನನ್ನ ಫ್ರೆಂಡ್ಸ್ ಇನ್ನೂ ಬರ್ತಾ ಇದ್ದಾರಂತೆ, ಒಂದು ವೇ ಇದ್ದಾರೆ. ಈಗ ತುಂಬ ಬಿಸಿಲಿದೆ, ಬಂದು ವೆಯ್ಟ್ ಮಾಡ್ತಾ ಸಿಕ್ಕಾಪಟ್ಟೆ ಹೇರ್ ಫಾಲ್ ಆಗಿಬಿಟ್ಟಿದೆ. ಟೆನ್ಷನ್ ಅದು ಇದು ಅಂತ ಸ್ವಲ್ಪ ಮೂಡ್ ಅಪ್ಸೆಟ್ ಬೇರೆ ಆಗಿಬಿಟ್ಟಿದೆ ನನಗೆ ಇವತ್ತು. ಎರಡು ಸೇಮ್, ಅದು ಸ್ವಲ್ಪ ಕಮ್ಮಿ ರೋಸ್ಟ್ ಮಾಡೋದು. ಸೊ ನಾವೀಗ ಇಳಿದು ಕೃಷ್ಣಗಿರಿ ಆಲ್ಮೋಸ್ಟ್ ಬಿಟ್ಟು ಇನ್ನು ಮುಂದೆ ಬಂದಿದ್ದೀವಿ. ಸೊ ಈಗ ಊಟ ಮಾಡೋಣ ಅಂಥೇಳಿ ಊಟಕ್ಕೆ ನಿಲ್ಸಿದ್ದೀವಿ. ಇದು ಯಾವುದು ಹೋಟೆಲ್ ಏನೋ ಇದೆ, ಸರ್ವಣ್ಣ ಭವನ. ಆಲ್ಮೋಸ್ಟ್ ಈ ಸರ್ವಣ್ಣ ಭವನ ಅಂತೇಳಿ ನನ್ನ ಕೊಲೀಗ್ಸ್ ಹೇಳ್ಕೊಂಡು ಆಲ್ಮೋಸ್ಟ್ ಇದು 8ನೇ ಸರ್ವಣ್ಣ ಭವನ ಹತ್ರ ನಿಲ್ಲಿಸಿದ್ದಾರೆ ಫೈನಲಿ. ಈಗ ಊಟ ಮಾಡಿ ಆಗಲೇ ಸ್ನ್ಯಾಕ್ಸ್ ತಿಂದ್ವಿ ಸ್ವಲ್ಪ ಕಮ್ಮಿ ಊಟ ಮಾಡ್ಕೊಂಡು. ಈಗ ಟೈಮ್ ಆಲ್ಮೋಸ್ಟ್ 8:30 ಏನೋ ಆಗಿದೆ. ಸೊ ವಿಲ್ ರೀಚ್ ಬೈ 11. ಸೊ 1-3 hours ಇವ್ರು ತುಂಬ ಡ್ರೈವ್ ಮಾಡಿದಾರಲ್ಲ, ಒಂದು 2-3 hour ಮಲಗಿ ನಿದ್ದೆ ಮಾಡಿ ಆಮೇಲೆ ಒಂದು 3 ಗಂಟೆಗೆ ನಾವು ನಡೆಯೋಕ್ಕೆ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀವಿ. ಸೊ ಮಾರ್ನಿಂಗ್ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಅಂತ ಗೊತ್ತಿಲ್ಲ ನಡೆಯೋಕ್ಕೆ ಸ್ಟಾರ್ಟ್ ಆದಮೇಲೆ. ಸೊ ಈಗ ಊಟ ಮಾಡ್ಕೊಂಡು ಬರ್ತೀವಿ. ಹೋಟೆಲ್ಗೆ ಬಂದಿದ್ದೀವಿ. ನೋಡ್ತಾ ಇದ್ರೆ ತಿನ್ಬೇಕಂತ ನಂಗೆ ಅನಿಸ್ತಾ ಇಲ್ಲ. ಚಪಾತಿ ಅದು ಲೈನ್ ನೋಡಲ್ಲಿ ನನಗೂ ನಿಮಗೂ ನನಗೆ ಬೇಡ, ನನಗೆ ಇಷ್ಟ ಇಲ್ಲ ಕಾಫಿ ಕುಡಿಯೋಕ್ಕೆ. ನಾನು ಸಣ್ಣ ಆಗ್ಬೇಕಾಯ್ತಾ? ಇವಾಗ ಯಾರಿಗೂ ಮುಖಗಳು ತೋರಿಸೋದು ನನಗೆ ಇಷ್ಟ ಇಲ್ಲ, ಅದಕ್ಕೆ ತೋರಿಸ್ತಾ ಇಲ್ಲ. ನಾನು ರಾಮಯ್ಯ ಹೇಳಿಲ್ಲ. ನನಗೆ ಬೇಡ, ನಂಗೆ ಬೇಡ ರಕ್ಷಿತಾ. ನಾನು ನಿಜವಾಗ್ಲೂ ಶುಗರ್ ಎಲ್ಲ ಕಮ್ಮಿ ಮಾಡಬೇಕು. ತಗೋ, ಎಲ್ಲರೂ ಕಾಫಿ ಕುಡಿತಾರೆ. ನಾನು ಸ್ವಲ್ಪ ಸಣ್ಣ ಆಗೋಣ ಕಾಫಿ ಅವಾಯ್ಡ್ ಮಾಡ್ತೇವೆ ಆ್ಯಸ್ ಆಫ್ ನಾವು ಅಷ್ಟೇ. ಬಟ್ ನಾಳೆ ಬೆಳಗ್ಗೆ ಕುಡಿತೀನಿ. ಸೊ ಇನ್ನು ನಾವೀಗ ಹೊರಡಿ ಇಲ್ಲಿಂದ 1.5 hour ಇದೆ. ಸೊ ಹೊರಟ್ರೆ ಅಲ್ಲಿ ರೀಚ್ ಆಗೋಷ್ಟರಲ್ಲಿ ಟೈಮ್ ಬಂದು 9 ಆಗಿದೆ. ಸೊ ಅಲ್ಲಿ ಹೋಗೋಷ್ಟರಲ್ಲಿ 10-10:30 ಮತ್ತೆ ಅಲ್ಲಿ ಇನ್ನೊಂದ್ಸಲಿ ಬ್ರೇಕ್ ತಗೊಂಡು 11 ಗಂಟೆ ಮ್ಯಾಕ್ಸಿಮಮ್. ಅಷ್ಟೇ. ನಂಗೆ ನಾಳೆ ಬೆಳಗ್ಗೆ ನಡಿಬೇಕಲ್ಲ ಅಷ್ಟೊತ್ತು. ಆಲ್ಮೋಸ್ಟ್ ಲಾಸ್ಟ್ ಟೈಮ್ ಇವರೆಲ್ಲ ಹೋದವಾಗ ಅದೇ ಕವರ್ಡ್ ಆಲ್ಮೋಸ್ಟ್ 5 hours ಕವರ್ ಮಾಡಿದ್ದಾರೆ ಅಂತ. ನಾನು ಬ್ಲಾಗ್ ಮಾಡೋದು ಪ್ರಾಬ್ಲಮ್ ಇವ್ರಿಗೆಲ್ಲ ಗೊತ್ತಾ. ಎನ್ಕರೇಜ್ ಮಾಡಿಲ್ಲ ಮತ್ತೆ ರಾಘವೇಂದ್ರ ಅವ್ರು ಬೈತಾ ಇಲ್ವಾ ನನಗೆ ನೀವು ಬೈತಾ ಇದ್ರಿ ನಾನು ಬ್ಲಾಗ್ ಮಾಡ್ತೇನೆ. ಮತ್ತೆ 24 hours ಹೌದಾ? ಇಲ್ಲ ಗುರು, 1 hour ಗ್ಯಾಪ್ ಇರ್ತದೆ. ನೈಟ್ 1 hour ನಂಗೆ ಗೊತ್ತಿಲ್ಲ. ಬಟ್ ಫಾರಿನರ್ಸ್ ಜಾಸ್ತಿ ಆಗಿದ್ದಾರೆ ಇಲ್ಲಿ. 1 hour 2 hour ಗ್ಯಾಪ್ ಇರ್ತದೆ. ನೈಟ್ ಎಷ್ಟೊತ್ತಲ್ಲಿ ಇರ್ತದೆ ಗ್ಯಾಪ್? ನೈಟ್ 100% ಕ್ಲೋಸ್ ಮಾಡ್ತಾರೆ. ಅದು ದೇವ್ರ ತೆಗಿಯಲ್ಲ ನೈಟ್ ಟೈಮ್. ಇಲ್ಲ ಮೇ ಬಿ ರೊಟೇಷನಲ್ ಶಿಫ್ಟ್ ಇರ್ತಾರೆ ಅವರ ಪೂಜಾರಿಗಳೆಲ್ಲ. ಕ್ಲೋಸ್ ಮಾಡಲ್ಲ ಅನ್ಸುತ್ತೆ ಮೇ ಬಿ. ಹಂಗಲ್ಲ, ದೇವಸ್ಥಾನ ಇಂಥ ಟೈಮಲ್ಲಿ ಕ್ಲೋಸ್ ಇರ್ಲೇಬೇಕು, ಓಪನ್ ಇಟ್ಟಿರಲ್ಲ. 12 to 3 ಅರ್ಲಿ ಮಾರ್ನಿಂಗ್ 3:30 ಓಪನ್ ಮಾಡೋದು. ಹೌದು ಅಲ್ಲಿವರೆಗೂ 3 hour ಗ್ಯಾಪ್. ಸೊ ಇವಾಗ ನಿದ್ದೆ ಮಾಡಿ ಬೆಳಗ್ಗೆ ಎದ್ದು ಹೊರಡ್ಬೇಕು. ಎಷ್ಟು ಅವರ್ ನಡೀತೀಯಾ? 4 hours. ನಾನು
2 ಅವರಲ್ಲಿ ನಡೀತೀವಿ. ನೋಡೋಣ ಚಾಲೆಂಜ್. ಎಲ್ಲರೂ ಇಳಿದ್ರು ಇವಾಗ. ಸೊ ಹೊರಡ್ಬೇಕೀಗ. 3 ಗಂಟೆಗೆಲ್ಲ ಎದ್ದೋಣ. ಬಾಯ್ 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 ಬಾಯ್. ಏನು ಓಪನ್ ಮಾಡ್ತಿದ್ದೀನಿ ನೀನು? ಆಗ್ತಾನೆ ಇಲ್ಲ ಕಡೆ, ಹಿಂಗೆ ತಿರ್ಗಿಸಿದ್ರು ಆಗ್ತಿಲ್ಲ. ಬೇರೆ ಕೀ ತಗೊಂಡಿದ್ಯಾ? ಕೀ ಬೇರೆದಿದೆ, ಇದು ಓಪನ್ ಆಗ್ತಾ ಇಲ್ಲ. ಸುಮ್ಮನೆ ಇರಮ್ಮ. ನೋಡಿ ಹಿಂಗೆ ತಿರ್ಗಿಸಿದ್ರು ಆಗ್ತಿಲ್ಲ. ರೈಟಿಗೆ ತಿರ್ಗಿಸಿದ್ರೆ ಅಲ್ಲ, ಕೀ ಈಗ ನಮ್ದು ಅಷ್ಟೇ ಓಪನ್ ಆಗ್ತಾ ಇಲ್ಲ. ನಮ್ದು ಓಪನ್ ಆಗ್ತಾ ಇಲ್ಲ. ಮೆಕ್ಯಾನಿಕ್ ಬನ್ನಿ ಪ್ಲೀಸ್. ಅಲೋ, ಅಲ್ಲಿ ತಿರ್ಗಿಸ್ಬೇಕು ಕೀ. ಇಲ್ಲದು ಹೋಗ್ಬಿಟ್ಟಿತ್ತಲ್ಲ ಹಾಕು. ತಿರ್ಗಿಸ್ತಾನೆ ಇರೋದಿದೆ. ಇದು ಹೋಗಿದೆ. ವಾಟ್ ಇಸ್ ದಿಸ್ ರಕ್ಷಿತಾ? ಕೀ ಹಾಕಕ್ ಬರಲ್ಲ ನಿನ್ಗೆ. ಒಂದು ಕೀ ಓಪನ್ ಮಾಡಕ್ ಬರಲ್ಲ ನಿನ್ಗೆ. ನೀನ್ ಬ್ಲಾಗ್ ಮಾಡಕ್ ನಿನ್ಗೆ ಇದು ಮಾಡ್ಬೇಡ. ಕೀ ಉಲ್ಟಾ ಇಟ್ಟಿದ್ಯಾ ನೀನು? ಕೊಡಿ, ಥ್ಯಾಂಕ್ ಯು, ಬಾಯ್. ವಾಶ್ರೂಮ್. ಇದು ನಮ್ಮ ರೂಮ್. ತಿರುಗಿ ಈ ಕಡೆ. ಮಿರರ್ ಸೆಲ್ಫಿ ತಗೊಳ್ತಾ ಇದೀನಿ ನಾನು. ಇವ್ರದ್ದು ಇಯರ್ಫೋನ್ಸ್ ನನ್ನ ಹತ್ರನೇ ಇದೆ. ಆನ್ ಮಾಡಿದೆ AC. ಮಾಡಿಲ್ಲ, ಹಂಗೆ ರೆಕಾರ್ಡ್ ಮಾಡಿದ್ದೀನಿ ಇಷ್ಟೊತ್ತು. ಸ್ಟಾರ್ಟ್ ಮಾಡಿದ್ದಾರೆ ಎಲ್ಲ. ಇದು ಫಸ್ಟ್ ದೇವಸ್ಥಾನನಾ? ಫಸ್ಟ್ ದೇವಸ್ಥಾನ ಇದು. ನನಗೆ ಗೊತ್ತಿಲ್ಲ, ಇವ್ರು ಕೇಳ್ತಾ ಇದ್ದೀನಿ. ಇನ್ನು ಮಿಕ್ಕಿದ ಎಷ್ಟಿದೆ? 7. ದೇವಸ್ಥಾನ ನಾವು ಇಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ. ನೀವು ಹೋಗ್ಬೇಕು. ಸೊ ವಿಲ್ ಎಂಡ್ ಇಟ್ ಅಪ್ ಹಿಯರ್. ನಾನು ಫಸ್ಟ್ ಟೈಮ್ ಬೊಟ್ಟೆ ಇಟ್ಸ್ಕೊಳ್ಬೇಕು ದೇವಸ್ಥಾನದಲ್ಲಿ. ಇಲ್ಲಿದೆ. ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ಬಂದಿರೋದು ಅರುಣಾಚಲಂ. ಸೊ ನಡೀತೀನೋ ಇಲ್ವೋ ಗೊತ್ತಿಲ್ಲ. ದೇವ್ರಿಗೆ ಎನರ್ಜಿ ಕೊಡು ನಡೆಯೋಕೆ 14 ಕಿಲೋಮೀಟರ್ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಸ್ವಲ್ಪ ನಾನು 2 ಮಂತ್ಸ್ ಬ್ಯಾಕ್ ಜಾಂಡಿಸ್ ಎಲ್ಲ ಆಗಿ ಹಿಮೋಗ್ಲೋಬಿನ್ ಡ್ರಾಪ್ ಆಗಿತ್ತು. ಸ್ವಲ್ಪ ಎನರ್ಜಿ ಡೌನ್ ಇದೆ ನನಗೆ. ಸೊ ನಡಿಬೇಕು ಕಷ್ಟಪಟ್ಟು. ಕಾಣಿಸ್ತಾ ಇದೆ, ಫೋಟೋಶೂಟ್ ನಡೆಸ್ತಾ ಇದ್ದಾರೆ. ನಾವು ಎಲ್ಲಿದ್ದೀವಿ ಈಗ? ಅವಲ ಕಾಣಿಸ್ತಾ ಇದೆ. ಮತ್ತೆ ಸೆಕೆಂಡ್ ಟೆಂಪಲ್. ಇಲ್ಲಿಂದ ಈ ಟೆಂಪಲ್ ಇಲ್ಲ 10 ಕಿಲೋಮೀಟರ್ಸ್ ಕಾಲೆಲ್ಲ ಇದು 4th ಲಿಂಗ, 4th ಲಿಂಗ. ಕಾಲೆಲ್ಲ ಫುಲ್ ಕೀಳ್ತಾ ಇದೆ. ನಡೆದು ನೋಡಿ ಸ್ವಲ್ಪ ಸ್ಟಾಪ್ ಮಾಡೋದು. ಫೈವ್ ಕಿಲೋಮೀಟರ್ಸ್ ಕಂಪ್ಲೀಟ್ ಮಾಡಿ ಇವಾಗ ಎಲ್ಲರೂ ಎಳ್ನೀರು ನಮಗೂ ಗೊತ್ತಿಲ್ಲ. ದಿಸ್ ಇಸ್ ಸೂರ್ಯಲಿಂಗಂ. ಇದು 5th one. ಇದು ವರುಣಲಿಂಗಂ. ಇದು 6th ಲಿಂಗ.
ನಾವು ಆಲ್ಮೋಸ್ಟ್ ಆಫ್ ಮುಗಿಸಿದ್ದೀವಿ ಈಗ, ಲೈಕ್ 14 ಕಿಲೋಮೀಟರ್ಸ್ ಅಲ್ವಾ, ಸೊ 7 ಕಿಲೋಮೀಟರ್ ಮುಗಿಸಿದ್ದೀವಿ. ಇದು 7ನೇ ಲಿಂಗಂ ವಾಯುಲಿಂಗ. ಚಂದ್ರ ಅಯ್ಯೋ ಕಾಣಿಸ್ತಾ ಇಲ್ಲ ಎಷ್ಟು ನನಗೆ ಪೊಲೀಸ್. ಹಾಂ, ಚಂದ್ರಲಿಂಗಂ. ನಿಮಿಷ ಬ್ರೇಕ್ ತೊಗೊಂಡು ಕೂತು ಮತ್ತೆ ವಾಕ್ ಸ್ಟಾರ್ಟ್ ಮಾಡೋಷ್ಟರಲ್ಲಿ ಕಾಲೆಲ್ಲ ಎಲ್ಲಿ ಫೀಲ್ ಇದೆ. ಸೊ ಆದಷ್ಟು ನಾನು ತಾರ್ ರೋಡ್ ಮೇಲೆ ವೈಟ್ ಲೈನ್ ಮೇಲೆ ನಡೆಯೋಕ್ಕೆ ಟ್ರೈ ಮಾಡ್ತೀನಿ. ಬಿಕಾಸ್ ಅಲ್ಲಿ ಹೆವಿ ಕುಚ್ತಾ ಇದೆ ಇದ್ರ ಮೇಲೆ. ಸೊ ಆದಷ್ಟು ಈ ವೈಟ್ ಲೈನಲ್ಲಿ ನಡೆದು ಸ್ವಲ್ಪ ನನಗೆ ಹೆವಿ ಫೀಲ್ತಾ ಇದೆ. ಕಾಲು ನೋವಿಂದ ಫೀಲ್ ಜಾಸ್ತಿ ಪೇನ್ ಆಗ್ತದೆ. ಸೊ ಇದ್ಮೇಲೆ ಬೆಟರ್ ಅನ್ನಿಸ್ತಾ ಇದೆ ನನಗೆ ಬೇರೆ ಭಾಷೆ. ಇದು ಲಾಸ್ಟ್ಗಿಂತ ಒಂದು ಮುಂಚೆ ಲಿಂಗಂ, ಇನ್ನೊಂದು ಇದೆ ಈಶಾನ್ಯ ಲಿಂಗಂ, ಇದು ಕುಬೇರ ಲಿಂಗಂ. ಕಾಲಂತೂ ಹೆವಿ ಫೀಲ್ತಿದೆ ನನಗೆ. ಬಟ್ ಈಗ ಕಾಣಿಸ್ತಾ ಇದೆ ಜನ ಸಾಗರ. ನಮ್ಮ ಸೂರ್ಯನ ಎದ್ದು ಬಂದಿದ್ದಾರೆ ನಿದ್ದೆಯಿಂದ. ಈಗ ಲಾಸ್ಟ್ ಅಷ್ಟರಲ್ಲಿ ಕಾಲು ಕೀಳ್ತಾ ಇದೆ, ಮುಂದೆ ಹೆಚ್ಚಿರಕ್ಕೂ ಆಗ್ತದೆ ಆ ರೇಂಜ್ಗೆ. ಇನ್ನು ಒಂದಿದೆ ಈಶಾನ್ಯ ಲಿಂಗಂ, ಅದು ಬಿಟ್ಟರೆ ಮೈನ್ ಗೋಪುರನೇ 2 ಕಿಲೋಮೀಟ್ರ್ ಆಗ್ತದೆ. ಕಿತ್ಕೊಂಡು ಬರೋ ರೇಂಜಿಗೆ ನೋಡ್ತಾ ಇದೆ. ಲಾಸ್ಟ್ ಟೆಂಪಲ್ ಈಶಾನ್ಯ ಲಿಂಗಂ. ಇದಾದ್ಮೇಲೆ ಗಿರಿ ಪ್ರದಕ್ಷಿಣೆ, ಮೈನ್ ಟೆಂಪಲ್ಗೆ ಹೋದ್ರೆ ಮುಗ್ದಂಗೆ. ಟೆಂಪಲ್ ಕಾಣಿಸ್ತಾ ಇದೆ. ಎಷ್ಟು ಚೆನ್ನಾಗಿದೆ. ರೀಚ್ ಆಗಿದೆ ಗೋಪುರ ಹತ್ರ. ಎಷ್ಟು ಸುಂದರವಾಗಿದೆ ನೋಡಿ. ನಂದು ಕಾಲಂತೂ ಗೊತ್ತಿಲ್ಲ, ಈಗ ಆಲ್ರೆಡಿ ಫುಲ್ ಬೊಬ್ಬೆ ಬಂದಿದೆ. ಎಷ್ಟಾಗಿರುತ್ತೆ ಬೊಬ್ಬೆ ಗೊತ್ತಿಲ್ಲ ನನಗೆ. ಬಟ್ ಒಂದು ಖುಷಿ ಏನಂತಂದರೆ ಫೈನಲಿ ತುಂಬ ಎಂಥ ಸ್ಟ್ರಗಲ್ ಆಗಲಿಲ್ಲ ನಡೆಯೋಕ್ಕೆ. ಸ್ವಲ್ಪ ಈ ತಾರ್ ರೋಡಿಂದ ಸ್ವಲ್ಪ ಮಣ್ಣೆಲ್ಲ ಕುಚ್ತಾ ಇತ್ತು, ಅದರಿಂದ ಸ್ವಲ್ಪ ಕಿಚಕಿಚಿ ಅನಿಸ್ತಾ ಇತ್ತು ಕಾಲು. ಅದು ಬಿಟ್ಟರೆ ತುಂಬ ಪೀಸಾಗಿ ದೇವ್ರು ನೆನೆಸ್ಕೊಂಡು ಜಪ ಮಾಡ್ಕೊಂಡು ಆರಾಮಾಗಿ ಬಂದ್ವಿ. ನಾನು ತಗ್ಲಾಕೊಂಡ್ಬಿಟ್ಟಿದ್ದೀನಿ. ಸಾಗರ ನೋಡಿ, ಹೆಚ್ಚು ಉರುತ್ತೆಲ್ಲ, ಹೆಚ್ಚು ಉರಿದ್ರೆ ಫುಲ್ ಅದು ಬೊಬ್ಬೆ ಬಂದಿದೆ ಅಲ್ಲ, ಅದು ಹೊಡೆಯುತ್ತೆ ಅನ್ನೋದೊಂದು ಭಯ. ಟಚ್ ಹಾಕಿದ್ರೆ ಓವರ್ ಪೈನ್ ಆಗ್ತಾ ಇದೆ. ಅದು ಫೈನಲಿ ಓ ಮೈ ಗಾಡ್, ಸಾಕಾಗೋಯ್ತು ನನಗಂತೂ. ಗಂಟೆ 10, 11, 12, 1, 2, 5 ಅವರ್ ದರ್ಶನ. ಅಮ್ಮ 2:30 ಹಾಫ್ ಅನ್ ಅವರ್ ಊಟ ಮಾಡಿದ್ವಿ ಅಲ್ಲಿ 2 ಮುಗಿತು. ನನ್ನ ಕಾಲು ಸಹ ವಾಶ್ ಮಾಡಿದ್ರೆ ದುಪ್ಪಟ್ಟ ಹಾಕ್ಕೊಂಡು ಅದ್ರ ಮೇಲೆ ಮಲಗಿದ್ದೀನಿ. ಇವಾಗ ವಾಶ್ ಮಾಡಿ ಸ್ವಲ್ಪ ಮಲಗಬೇಕಾದ್ರೆ ಬೊಬ್ಬೆ ಹೊಡಿಯುತ್ತೇನೋ ಗೊತ್ತಿಲ್ಲ. ಈಗ ನಿದ್ದೆ ಹಂಗೆ ಎದ್ದು ಹೊರಡ್ತಾ ಇದ್ದೀನಿ. ಎಲ್ಲರೂ ಡ್ರೆಸ್ ಚೇಂಜ್ ಮಾಡಿ ಆರಾಮಾಗಿ ಹೊರಡ್ರಿ. ನಾನು ಬಂದಿದ ತಕ್ಷಣ ನಂಗೆ ಗೊತ್ತಿಲ್ಲ, ಫುಲ್ ನಿದ್ದೆ ಬಂದು ಚೆನ್ನಾಗಿ ನಿದ್ದೆ ಮಾಡಿದೆ. ಒಂದು 2 ಸಲ ಎಚ್ಚರ ಆಯ್ತು ಅಷ್ಟೇ. ನಂದು ಪಾದ ಕೆಳಗಡೆ ಬರ್ತಂತೆ. ಫುಲ್ ಜಸ್ಟ್ ನಿದ್ದೆ ಬೆರಳಲ್ಲಿ ನಡೀತಾ ಇದ್ದೀನಿ ನಾನು.